ಎತ್ತಿ ಒಮ್ಮೆ ಜೋರು ಚಪ್ಪಾಳೆ ತಟ್ರಿ, ತಟ್ರಿ, ಜೋರು ತಟ್ರಿ. ಒಳಗಿರ್ತಕ್ಕಂಥ ಶಿವಲಿಂಗಪ್ಪ ಅನ್ನಬೇಕು. ಯಾಕೆ ಚಪ್ಪಾಳೆ ತಟ್ಟಾಕತ್ತೀರಿ ಅಂದ್ರೆ ಮುಂದೆ ಬರುವಂಥ ಕಾಲಕ್ಕೆ ಮಳೆ ಬರಬೇಕು, ಬೆಳೆ ಬರಬೇಕು, ಆ ಬೆಳೆಗೆ ಚಲೋ ಬೆಲೆ ಬರಬೇಕು ಅನ್ನುವಂಥ ಕಾಲ ಬರಬೇಕು. ತಟ್ರಿ, ನಾಚಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನ್ಯಾಗ ರೊಟ್ಟಿ ಹೆಂಗೆ ತಟ್ಟ ಅದಕ್ಕಿಂತ ಹೆಚ್ಚಿಗೆ ತಟ್ರಿ. ಬಿಡ್ರಿ, ಸಮಾಧಾನ ಆಯ್ತು. ಸಿಟ್ಟೆಲ್ಲ ಹೊಡ್ಕೊಂಬಿಡ್ರಿ ಕೈಯಾಗ. ಗಂಡಗಂತ ಹೊಡ್ಯಾಕಾಗಂಗಿಲ್ಲ. ಗಂಡ ಹೆಂಡತಿ ಜಗಳ ನಿಮಗೆ ತಿಳ್ಕೊಂಬಿಡ, ಮುಂದೆ ಹೇಳಂಗಿಲ್ಲ. ಆರಂಭದಲ್ಲಿ ಗುರುಗಳಾಗಿರ್ತಕ್ಕಂಥ ಕುಮಾರ ಶಿವಯೋಗಿಗಳನ್ನು, ಪರಮಾರಾಧ್ಯರಾಗಿರ್ತಕ್ಕಂಥ ಶಿವಲಿಂಗೇಶ್ವರರನ್ನು, ಪ್ರಪಂಚದೆಲ್ಲ ದಾರ್ಶನಿಕರನ್ನು, ಮಹಾಂತರನ್ನು, ಸಂತರನ್ನು, ಶಿವಯೋಗಿಗಳನ್ನು ಸ್ಮರಣೆ ಮಾಡಿ ಈ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ಸುಂದರವಾಗಿ ಯಲ್ಲಾಲಿಂಗ ಮಹಾರಾಜರ ಪ್ರವಚನವನ್ನು ಹೇಳಿ ನಿಮ್ಮೆಲ್ಲರ ಮನಸ್ಸನ್ನು ತಿಳಿಯಾಗಿ ಮಾಡಿರ್ತಕ್ಕಂಥ ನಮ್ಮವರೇ ಆತ್ಮೀಯರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರೀಜಿಯವರಲ್ಲಿ ಶರಣೆಂದು, ಹಾಗೆಯೇ ಸುಂದರವಾಗಿ ಸಂಗೀತವನ್ನು ಗೈತಿರ್ತಕ್ಕಂಥ ಕಲ್ಯಾಣ ಕುಮಾರ ಗವಾಯಿಗಳಲ್ಲಿ ತಬಲಾ ಸಾತಿರ್ತಕ್ಕಂಥ ಪ್ರತಾಪ್ ಕುಮಾರ್ ಅವರಲ್ಲಿ ಅನಂತ ಶರಣ ಹೇಳುತ್ತಾ, ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ಮೇಲೆರಿಗೂ ಶರಣು ಶೋಷಣಾರ್ಥಿ. ಗಾಡಿ ಎಕ್ಸ್ಪ್ರೆಸ್ ಹೋಗ್ಬೇಕಾಗ್ಯದ. ಯಾಕೆ ಹೇಳ್ರಿ? ಸಮಯ ಭಾಳ ಅದ, ವಿಷಯ ಭಾಳ ಅದ, ಸಮಯ ಚೋಟ ಅದ. ಆದರೂ ಕಮ್ಮಿ ಇದ್ದೊಳಗೆ ಒಂದಿಷ್ಟು 4 ಮಾತು ಹೇಳಬೇಕಾಗ್ಯದ. ನಿಮಗೊಂದಿಷ್ಟು ಭಾಳ ಹೆಂಗೆ ಚಲೋ ಓದಿರಂತಂದ್ರೆ, ಇಬ್ರು ಗಂಡ ಹೆಂಡತಿ ಇದ್ದು, ಇಬ್ಬರೇ ಇರ್ತಲ್ಲ ಗಂಡ ಹೆಂಡತಿ. ನಗತ್ತೀರಿ ಅಲ್ಲ, ಇದಕ್ಕೂ ಇಬ್ಬರೇ ಇರ್ತಾರೆ. ಗಂಡ ಹೆಂಡತಿ 4 ಮಂದಿ ಇರ್ತಾರೆ, ಇಬ್ಬರೇ ಇರ್ತಾರೆ. ಮದುವೆ ಆಗಿರಿ ಇಲ್ಲ? ನಿಮಗೇನು ಗೊತ್ತಿರಿ ಸ್ವಾಮಿಗಳನ್ನ ಹಣೆ ಬರೋಕೆ ಸನ್ಯಾಸಿ ಆಗಿರಿ ಅಂತೀರ. ಗಂಡ ಭಾಳ ಜಿಪುಣಿದ್ದ. ಎಷ್ಟು ಜಿಪುಣ ಅಂತಂದ್ರೆ ತುಪ್ಪದಾಗ ನೊಣ ಬಿದ್ದರೆ ಸೀಪ್ತಿದ್ದಾವ. ಅರ್ಥ ಆಯ್ತಲ್ಲ? ತುಪ್ಪದಾಗ ನೊಣ ಬಿದ್ದರೆ ಸೀಪ್ತಿದ್ದ, ಅಷ್ಟು ಜಿಪುಣಿದ್ರಿ.
ಅವ ಪೂಜೆ ಮಾಡಿ ಸಂತಿ ಹೋಗಂತ ಹೋಗ್ಕೊಂಡು ಹೇಳಿ ಪೂಜೆ ಮಾಡಕ್ಕೆ ಒಳಗೆ ಕಳಿಸಿದ್ರಿ. ಪೂಜೆ ಮಾಡಕತ್ತಿದ ಒಂದು ಉದಿನಿ ಕಡ್ಡಿ ಎಷ್ಟು ದಿನ ಬೆಳಗ್ತೀರವ ನೀವು? ಎಷ್ಟು ದಿನ ಬೆಳಗ್ತೀರಿ? ಭಾಳ 10 ನಿಮಿಷ ಊರಿಗೆ ಹೋಗಿತ್ತಾವ. ಅವರು 1 ತಿಂಗಳು ಮಾಡ್ತಾರೆ, ಇಬ್ಬರು ಗಂಡ ಐತಿ ಎಟ್ರಿ 1 ತಿಂಗಳು. 1 ತಿಂಗಳು ಆ ಗಂಡ ಐತಿ ಉದಿನಿ ಕಡ್ಡಿ ಬೆಳಗ್ತಿರಲ್ಲ, ಅದಕ್ಕೆ ಅವ ಸಂತಿಗೆ ಹೋಗಿದ್ದಾರೆ. ಆ ಸಂತೆ ಹೋಗುತ್ತೆ ಏನಪ್ಪ ಆಯ್ತು ಅವನಿಗೆ, ನಾ ಉದಿನಿ ಕಡ್ಡಿ ಹಚ್ಚಿದ್ದೆ ಆರಿಸ್ಲಿ ಹಂಗ ಬಂದಂತ ತಿಳ್ಕೊಂಡು ಅಲ್ಲಿಂದ ಓಡಿ ಬಂದ್ರೆ ಅವ ಯಾರು ಗಂಡ ಮನ್ಯಾಗ ಏಂತಿದ್ಲಲ್ರಿ, ಆಕಿಕ್ಕಿಂತ ಇವು ಜಿಪ್ಪುಣ್ರಿ, ಅವನಕ್ಕಿಂತ ಈಕಿ ಜಿಪ್ಪುಣ್ರಿ. ಇಟ್ಟು ಜಿಪ್ಪುಣಿದ್ದಾಗ ಆಕೆ ಏನು ಮಾಡಿದ್ಲು, ಗಂಡ ಉದಿನಿ ಕಡ್ಡಿ ಹಚ್ಚದ್ ಬಿಟ್ಟ, ನಾ ಹಂಗ ಹೋಗಿ ಅಂತ ತಿಳ್ಕೊಂಡು ಹೋಗಿ ಆರಿಸಿ ಇಟ್ಲು. ಆಕಿ ಓಡಿ ಬಂದ, ಈಕಿನೂ ಹೊರಗೆ ಬಂದ್ಲು. ಬಂದ ತಕ್ಷಣ ಯಾಕೆ ಓಡಿ ಬಂದಿ ಅಂತ ಹೆಂಡತಿ ಕೇಳಿದ್ಲು. ಇಲ್ಲ ನೀ ದೇವ್ರ ಪೂಜೆ ಮಾಡಂದಿ, ನಾ ದೇವ್ರ ಪೂಜೆ ಮಾಡಿದೆ, ಹಂಗ ಹೋಗಿಬಿಟ್ಟೆ, ಅದಕ್ಕೆ ನನಗೆ ಉದಿನಿ ಕಡ್ಡಿ ಆರಿಸೋದು ನೆನಪಾಗಿಲ್ಲ, ಅಲ್ಲಿ ಹೋಗಿ ಆರಿಸಕ್ಕೆ ನೆನಪಾಯಿತು, ಅದಕ್ಕೆ ಓಡಿ ಬಂದೀನಿ ಅಂದವ. ನಾನು ನಿನ್ನ ಹೇಳ್ತಿದ್ದೀನಿ ಗೊತ್ತಲ್ಲ, ನಾನು ನೀನು ಹೇಳ್ತಿದ್ದೀನಿ, ಮೊದಲು ಆರಿಸಿಟ್ಟೀನಿ, ನೀನು ಕಾಳಜಿ ಮಾಡಬೇಡ. ಆದ್ರೆ ನನಗೊಂದು ಸಂಕಟ ಆಗತೈತಿ, ಉದಿನಿ ಕಡ್ಡಿ ಆರ್ಸಕ್ಕೆ ಅಲ್ಲಿಂದ ಓಡಿ ಬಂದು ಕರೆ ಬೇಡ ಅನ್ನಂಗಿಲ್ಲ. ಮತ್ತು ನೀ ಹಾಕೊಂಡು ಓಡಿ 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 ಬಂದೆಲ್ಲ, ನೀ ಹಾಕೊಂಡಿರ್ತಕ್ಕಂಥ ಕಾಲಾಗಿನ ಚಪ್ಪಲಿ ಎಷ್ಟು ಸೌದ ಅನ್ಲಕ್ಕಿ ಯಾರೇ ಖಂಡಿತಿ, ನೀ ಹಂಗಂತ ಗೊತ್ತಿತ್ತು, ಬಗಲಾಗಿಟ್ಕೊಂಬಂದಿನಿ ಅಂದವ. ಯಾರಾಗ್ರಿ ಬಗಲಾಗ ನೋಡ್ರಿ, ಎಷ್ಟು ಜಿಪ್ಪಣಿ ಇದ್ದು ಏನು ಉಪಯೋಗಿದ್ರಿ? ಜಿಪುಣತನ ಮಾಡಿ ಏನೂ ಗಳಿಸಂಗಿಲ್ಲ. ಜಿಪುಣತನವನ್ನು ಮಾಡದಿರ್ತಕ್ಕಂಥ ಭಕ್ತರು ಯಾರಾದರೂ ಇದ್ರೆ ಅದು ಶಿವಪುರದ ಭಕ್ತರು ಅಂತ ಹೇಳಬೇಕಾಗ್ತದೆ. ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಎಲ್ಲರೂ ಕಾಳಜಿ ಮಾಡ್ತೀರಿ. ಹಾಲಿಗೆ ಉಕ್ಕು ಬಾಳ ಅಂತ, ಬೆಣ್ಣಿಗೆ ಬೆಕ್ಕು ಬಾಳ ಅಂತ, ತಲಾಟಿಗೆ ಲೆಕ್ಕ ಬಾಳ ಅಂತ, ಪೊಲೀಸರಿಗೆ ಹಕ್ಕು ಬಾಳ ಅಂತ, ಗಂಗಾವತಿ ಒಳಗೆ ಅಕ್ಕಿ ಬಾಳ ಅಂತ, ಹಾವೇರಿ ಒಳಗೆ ಯಾಲಕ್ಕಿ ಬಾಳ ಅಂತ, ಕೆಲವರಿಗೆ ಸೊಕ್ಕು ಬಾಳ ಅಂತ. ಹೌದಲ್ರಿ? ಹಾಲಿಗೆ ಉಕ್ಕು ಬಾಳ, ಬೆಣ್ಣಿಗೆ ಬೆಕ್ಕು ಬಾಳ, ತಲಾಟಿಗೆ ಲೆಕ್ಕ ಬಾಳ, ಪೊಲೀಸರಿಗೆ ಹಕ್ಕು ಬಾಳ, ಗಂಗಾವತಿ ಒಳಗೆ ಅಕ್ಕಿ ಬಾಳ, ಹಾವೇರಿ ಒಳಗೆ ಯಾಲಕ್ಕಿ ಬಾಳ, ಕೆಲವೊಬ್ಬರಿಗೆ ಸೊಕ್ಕು ಬಾಳ. ಆದ್ರೆ ಆ ಸೊಕ್ಕು ಬಹಳ ಬಹಳವನ್ನು ಮುರಿದು ಹಾಕಿ ಭಕ್ತಿ ಬಹಳ ಅನ್ನುವಂಥ ಊರು ಅಂದ್ರೆ ಅದು ಶಿವಪುರ ಅಂತ ಹೇಳ್ಬೇಕಾಗ್ತದೆ. ಪುಣ್ಯಾತ್ಮರೇ, ಅಂತ ಭಕ್ತಿ ಇರುವಂಥ ಊರು ಶಿವಪುರದ. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಬಹಳ ಮಂದಿ ದಾನ ಕೊಟ್ಟಿರಿ, ಕಾಣಿಕೆ ಕೊಟ್ಟಿರಿ, ದವಸ ದಾನ ಕೊಟ್ಟಿರಿ. ನಿಮ್ಮೆಲ್ಲರಿಗೂ ಹಾನಗಲ್ ಗುರು ಕುಮಾರೇಶ್ವರರು, ಜಗದ್ಗುರು ಶಿವಲಿಂಗೇಶ್ವರರು ಆಯುಷ್ಯ ಭಾಗ್ಯ ಸಂಪತ್ತನ್ನು ಕೊಡಲಿ ಅಂತ ಆಶಿಸ್ತಾ ಒಮ್ಮೆ ಪ್ರಾರ್ಥನೆ ಮಾಡೋಣ. ಏನು ಪ್ರಾರ್ಥನೆ ಮಾಡೋಣ ಅಂತಂದರೆ, ದೇಶ ಕಾಯುವ ಸೈನಿಕನಿಗೆ ಒಂದು ಪ್ರಾರ್ಥನೆ ಮಾಡೋಣ. ಇವತ್ತೆಲ್ಲ ಗಡಿ ಕಾಯುವಂಥ ಯೋಧರು ಮೃತಾತ್ಮರಾಗ್ತಾ ಇದ್ದಾರೆ. ನಮ್ಮ ಸಲುವಾಗಿ ಗಡಿ ಕಾಯಕತ್ತಾರೆ. ಅವರು ಗಡಿ ಕಾಯಕತ್ತ ತಿಳ್ಕೊಂಡು ಹೇಳಿ ರಾತ್ರಿ 10 ಗಂಟೆ ಆದ್ರೆ ನಾವು ಪ್ರವಚನ ಕೇಳ್ತೇವೆ. ಹೌದಲ್ರಿ ಗವಾಯಿಗಳು? ಅವರು ಗಡಿ ಕಾಯಿಲ್ಲ ಅಂತಂದ್ರೆ ನಾವು ಪ್ರವಚನ ಕೇಳಕ್ಕೆ ಹಾಕಿದ್ದಿಲ್ಲ. ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ದೇಶ ಸಲುವಾಗಿ ದುಡಿಯುವಂತ ಯೋಧನಿಗೆ ಒಮ್ಮೆ ಜೋರಿ ಚಪ್ಪಾಳೆ ತಟ್ಟೋಣ. ಇತಿಹಾಸದೊಳಗೆ ನಾವು ನೆನಪಿಸ್ಕೋಬೇಕು. ಆ ಯೋಧನನ್ನ ಒಂದಿಷ್ಟು ಮೆಲುಕು ಹಾಕಬೇಕಾಗ್ತದೆ. ಯಾಕಂತಂದ್ರೆ ಆತ ನಮಗಾಗಿ ಬದುಕಕತ್ತಾನ, ಆತ ನಮಗಾಗಿ ಜೀವ ಕೊಡಕತ್ತಾನ. ಆತಗೆ ಒಂದಿಷ್ಟು ನಾವು ಧನ್ಯವಾದ ಹೇಳಬೇಕು. ಅದಕ್ಕೆ ಒಂದು ಪ್ರಾರ್ಥನೆ ಮಾಡೋಣ. ಏನು ಪ್ರಾರ್ಥನೆ ಮಾಡೋಣ ಅಂತಂದರೆ, ತಮ್ಮ 2 ಕೈಗಳು ಇದ್ದರೆ ನಮ್ಮ ಯೋಧನಿಗೆ ದೇವರ ಆಯುಷ್ಯ ಕೊಡಲಿ, ಭಾಗ್ಯ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಒಮ್ಮೆ ಜೋರಿ ಚಪ್ಪಾಳೆ ತಟ್ರಿ. ಕೈ ಇದ್ದವ್ರು ಮಾತ್ರ, ಹಿಂದೆ ಕುಂತವ್ರು ಮುಂದೆ ಕುಂತವ್ರು ಎಲ್ಲರೂ ಕೈಗೆ ತಟ್ರಿ. ಯೋಧನಿಗೆ ಒಂದಿಷ್ಟು ನಮನ ಸಲ್ಲಿಸೋಣ. ಚಪ್ಪಾಳಿ ಮುಖಾಂತರವಾಗಿ ನಮನ ಸಲ್ಲಿಸೋಣ. ಓ ಯೋಧ, ನಮಗಾಗಿ ದುಡಿಯುವಂತ ಯೋಧನಿಗೆ ಆ ಶಿವಲಿಂಗೇಶ, ಹಾನಗಲ್ ಕುಮಾರೇಶ ಆಯುಷ್ಯ ಕೊಡ್ಲಿ, ಗಣ್ಣು ಹಿಡಿದು ಕಾಯುವಂತ ಶಕ್ತಿ ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಇದೇ ಇತಿಹಾಸ. ಒಂದಿಷ್ಟು ಯಾಕೆ ಮಾತು ಹೇಳಕತ್ತೀನಿ ಅಂದರೆ, ನಮಗಾಗಿ ಆ ಯೋಧ ಇಲ್ಲ ಅಂತಂದ್ರೆ ನಾವೇನು ಮಾಡಂಗಿಲ್ಲ. ಅದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀರಿ. ನಾ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ನಾ ಏನಾಗಲಿ ಮಕ್ಕಳಿಗೆ ಬೇಡ್ಕೋತೀರಿ. ಆದ್ರೆ ಒಂದಿನ ಪ್ರಾರ್ಥನೆ ಮಾಡ್ರಿ, ನನ್ನ ಗಡಿ ಕಾಯುವ ಯೋಧಿಕ, ನನ್ನ ಗಡಿ ಕಾಯುವ ಸೈನಿಕನಿಗೆ ಆರಾಮಿಡು, ಸುಖ ಇಡು, ನೆಮ್ಮದಿ ಇಡು, ಹೆಂಡತಿ ಮಕ್ಕಳನ್ನ ಕಾಳಜಿ ಮಾಡಂತ ಯೋಧ ಹೆಂಡ್ರನ್ನ ಮಕ್ಕಳನ್ನ ಬಿಟ್ಟು ಹೋಗ್ತಾನಲ್ಲ. ಕೊಪ್ಪದಂತ ತಿಳ್ಕೊಂಡು ಹನುಮಂತಪ್ಪ ಕೊಪ್ಪದಂತ ತಿಳ್ಕೊಂಡು ಹೇಳಿ ಒಬ್ಬ ಹುಡುಗ ಹುಬ್ಬಳ್ಳಿಯ ಹತ್ರ ಬೆಟಗೇರಿ ಅಂತ ಬರ್ತದೆ. ಆ ಬೆಟಗೇರಿ ಒಳಗ ಆ ಹನುಮಂತಪ್ಪ ಕೊಪ್ಪದ ಹಿಮಾಲಯದೊಳಗೆ ಸಿಕ್ಕು ಬಿದ್ದು ಪ್ರಾಣವನ್ನು ಬಿಟ್ಟಾಗ ಆತನ ಹೆಂಡತಿ ಕೊಳ್ಳಾಗಿನ ತಾಳಿ ತೆಗಿ ಅಂತ ತಿಳ್ಕೊಂಡು ಊರಾಗಿನ ಮಂದಿ ಹೇಳ್ತಾರೆ. ಊರಾಗಿನ ಮಂದಿ ಹೇಳಿದಾಗ ಆ ತಾಯಿ ಹೇಳ್ತಾಳ, ನಾ ಕೊಳ್ಳಾಗಿನ ತಾಳಿ ತೆಗಂಗಿಲ್ಲ, ನನ್ನ ಗಂಡ ಏನೋ ಕಳತನ ಮಾಡಿ ಸುಳ್ಳುತನ ಮಾಡಿ ಜೈಲಿಗೆ ಹೋಗಿಲ್ಲ, ಸತ್ತು ಹೋಗಿಲ್ಲ, ನನ್ನ ಗಂಡ ದೇಶಕ್ಕಾಗಿ ಪ್ರಾಣ ಬಿಟ್ಟಾನ,
ಅದಕ್ಕೆ ನಾನು ತಾಳಿ ತೆಗಲ್ಲ ಅಂತ ಹೇಳ್ತಾಳ, ಕುಂಕುಮ ಹಚ್ಕೊತಾಳ. ಅಂದ್ರೆ ಇದು ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣ ಭಾವಗುಣ ತೀರಿಸುವೇನೆ ಈ ಒಂದೇ ಜನ್ಮ ಅಂತ ಯಾರಿಗೂ ತಿಳಕಾಗಂಗಿಲ್ಲ. ಅದಕ್ಕೆ ಈ ದೇಶ ಐತಲ್ಲ ನಮಗಾಗಿ ಹುಟ್ಟಿದಿ. ನಾ ಯಾಕೆ ಇವತ್ತು ದೇಶ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ನಮ್ಮ ದೇಶದ ಯೋಧರು ಅಲ್ಲಿ ಬಹಳ ಕಷ್ಟಪಡಕತ್ತಾರ. ಅದಕ್ಕೆ ನಾವು ಅಜ್ಜನ ಜಾತ್ರೆ ಮಾಡ್ತೇವಲ್ಲ, ಅಜ್ಜಗೆ ಬೆಳಗ್ಗೆ ಎದ್ದು ಅಭಿಷೇಕ ಮಾಡ್ತೇವಲ್ಲ, ಸೈನಿಕನಿಗೆ ಪ್ರಾರ್ಥನೆ ಮಾಡೋಣ. ನಮ್ಮ ಗಡಿ ಕಾಯುವಂತ ಭಾರತ ಪ್ರತಿಯೊಬ್ಬ ನಾಯಕನಿಗೂ ಆಯುಷ್ಯ ಕೊಡು, ಭಾಗ್ಯ ಕೊಡು, ಸಂಪತ್ತು ಕೊಡು, ಅವ್ರ ಹೆಂಡ್ರು ಮಕ್ಕಳಿಗೆ ನೆಮ್ಮದಿ ಕೊಡು ಅಂತ ಯಾರು ಪ್ರಾರ್ಥನೆ ಮಾಡ್ತೇವಲ್ಲ, ಇದು ಇತಿಹಾಸವನ್ನು ಬದಲಾವಣೆ ಮಾಡುತ್ತೆ. ಇಷ್ಟೇ ತಿಳ್ಕೋಬೇಕು, ಇಷ್ಟೇ ತಿಳ್ಕೊ, ಮತ್ತೇನಿಲ್ಲ ಇಲ್ಲಿ. ಅದಕ್ಕಾಗಿ ಆತಗೊಂದು ನಮನ ಸಲ್ಲಿಸೋಣ. ನಾಳೆ ನಡೆಯುವಂಥ ಜಾತ್ರೆ ಒಳಗೆ ನೀವೇನು ಮಾಡ್ಬೇಕಂತಂದ್ರೆ ಬೆಳಗ್ಗೆ ಪುರಾಣ ಮಂಗಲ ಆಗುತ್ತೆ. ಆ ಪುರಾಣ ಮಂಗಲಕ್ಕಿಂತ ಪೂರ್ವದೊಳಗೆ ಕುಂಭೋತ್ಸವ ಆಗ್ತದೆ. ಆ ಕುಂಭೋತ್ಸವದೊಳಗೆ ತಾವೆಲ್ಲರೂ ಭಾಗಿಗಳಾಗಬೇಕು. ಯಾಕಂತಂದ್ರೆ ಕುಂಭವನ್ನ ನಿಮ್ಮ ಮನ್ಯಾಗ ತಗೊಂಡು ಬರ್ರಿ, ನಾವು ಕೊಡಂಗಿಲ್ಲ. ಒದರ್ಸ್ಕೊಟ್ಟವಿಲ್ರಿ, ಅವನ ತೆಗೆದುಕೊಂಡು ಬರ್ರಿ. ಒಂದು ಜಂಪರ್ ಪೀಸು ಮ್ಯಾಗ ಒಂದು ಟೆಂಗು ತೆಗೆದುಕೊಂಡು ಭಕ್ತಿಯಿಂದ ಹೋರಿ. ಯಾರಿಗೆ ಹೋರ್ಬೇಕಂತ ಆಸೆ ಐತಿ ಕುಂಭ ಹೋರಿ, ಯಾರಿಗೆ ಹೋರಾಕಾಗಂಗಿಲ್ಲ ಕೈಯಾಗ ಒಂದು ಆರತಿ ಹಿಡ್ಕೊಂಡು ಮುತ್ಯಾನ ಶಿವ ಮುಂದೆ ಶಿವ ಶಿವ ನಾಮಸ್ಮರಣೆ ಮಾಡ್ಕೊಂತ ಬರುವಂಥ ಪ್ರಯತ್ನ ಮಾಡಿರಿ. ನಾವು ಒಂದು ಮಾತು ಹೇಳ್ತೀನಿ, ನಂಬಿಕೆ ಇಡೋದು, ವಿಶ್ವಾಸವನ್ನು ಕಳ್ಕೊಳ್ಬೇಡ್ರಿ. ದೇವ್ರ ಮೇಲಾಗಿ ದೇವ್ರ ಮೇಲೆ ಭಕ್ತಿಯಿಂದ ನಂಬಿಕೆ ಇಡ್ರಿ. ಗಂಡನ ಮೇಲೆ ಹೆಂಡತಿ ನಂಬಿಕೆ ಇಡ್ರಿ. ಹೆಂಡತಿಯನ್ನು ದೇವ್ರ ಮೇಲೆ ಗಂಡನ ಮೇಲೆ ನಂಬಿಕೆ ಇಡ್ರಿ. ಗಂಡ ಹೆಂಡತಿ ನಂಬಿಕೆ ಭಾಳ ಚಂದ ಇತ್ತು ಅಂದ್ರೆ ಸುಖವಾಗಿರ್ತದೆ. ನಂಬಿಕೆಯನ್ನು ಕಳ್ಕೊಂಡ್ರಂದ್ರೆ ಸುಖ ಇರಂಗಿಲ್ಲ. ಗಂಡನ ಮೇಲೆ ಹೆಂಡತಿ ಪ್ರೀತಿ ಮಾಡಬೇಕು. ಗಂಡ ಹೊರಗೆ ಹೋದಾಗ ಕಾಳಜಿ ಮಾಡಬೇಕು. ಹೆಂಡತಿ ಮನೆಯಿಂದ ಹೊರಗೆ ಹೋದಾಗ ಗಂಡ ಕಾಳಜಿ ಮಾಡಬೇಕು. ಇವೆರಡೂ ಕಾಳಜಿ ಮಾಡ್ಕೊಂಡು ಒಟ್ಟ ಜಗಳ ಬರಂಗಿಲ್ಲ. ಯಾವತ್ತೂ 36 ಆಗಬೇಡ್ರಿ, 63 ಆಗ್ರಿ ಗಂಡ ಹೆಂಡತಿ. ಯಾಕಂದ್ರೆ 36 ಆಯ್ತಂದ್ರೆ ಸಂಸಾರ ಹೊಡಿತದೆ, 63 ಆಯ್ತಂದ್ರೆ ಸಂಸಾರ ಕೂಡ್ತದೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ, ಒಟ್ಟಾರೆ ಪುಣ್ಯಾತ್ಮರೆ ನಂಬಿಕೆ ವಿಶ್ವಾಸವನ್ನು ಇಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ, ಬಹಳ ಮಂದಿ ದವಸ ದಾನಗಳನ್ನು ಕೊಟ್ಟಿದ್ದೀರಿ, ಬಹಳ ಮಂದಿ ಕಾಣಿಕೆಯನ್ನು ಸಲ್ಲಿಸಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದಕ್ಕೆ ಹೇಳ್ತಾರೆ, ಎಲ್ಲರ ಹೆಸರು ತೆಗೆದುಕೊಂಡ್ರೆ ತಪ್ಪಾಗುತ್ತೆ. ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡೋದು ತಪ್ಪಾಗುತ್ತೆ. ಅದಕ್ಕೆ ಒಂದು ಲಗ್ನ ಪತ್ರ ಹೆಸರು ಹಾಕ್ಸ್ತೀರಿ. ಏನಂತ ನೀವು, ನಿಮ್ಮ ಹೆಸರು ನಮ್ಮ ಮನದಲ್ಲಿ ಅಂತ ಹೇಳ್ತೀರಿ. ಹಂಗೆ ಯಾರು ಸೇವಾ ಮಾಡಿರಲ್ಲ ಎಲ್ಲರ ಹೆಸರು ಎಲ್ಲಿ ಅದಾವ ಅಂತಂದ್ರೆ ಅವು ನನ್ನ ಹೃದಯದಾಗ ಅದಾವ. ಅಲ್ಲಿ ಒಳಗಿರ್ತಕ್ಕಂಥ ಶಿವಲಿಂಗಪ್ಪನ ಹೃದಯದಾಗ ಅದಾವ. ಆ ಹೃದಯದೊಳಗಿದ್ದು ಬಿಟ್ಟರೆ ಸಾಕು, ನಿಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಕಸ ಹೊಡೆದ ಕೈಗಳಿರ್ಬೋದು, ದಾಸೋಹ ಮಾಡಿದ ಕೈಗಳಿರ್ಬೋದು, ಕಟ್ಟಿಗೆ ಹೊಡೆದ ಕೈಗಳಿರ್ಬೋದು, ದಾಸೋಹ ನೀಡಿದ ಕೈಗಳಿರ್ಬೋದು, ಅನ್ನ ಕೊಟ್ಟ ಕೈಗಳಿರ್ಬೋದು, ದಾಸ ಧಾನ್ಯ ಕೊಟ್ಟ ಕೈಗಳಿರ್ಬೋದು, ಏನೇ ಇರಲಿ ನೀರು ಕೊಟ್ಟ ಕೈಗಳಿರ್ಬೋದು. ಒಟ್ಟಾರೆ ಪುಣ್ಯಾತ್ಮರೆ ಪ್ರತಿದಿನವಾಗಿ ದಾಸೋಹ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಕಾಣಿಕೆ ಕೊಟ್ಟಿದ್ದಾರೆ, ಗೋಧಿ ಕೊಟ್ಟಿದ್ದಾರೆ, ಬೆಲ್ಲವನ್ನು ಕೊಟ್ಟಿದ್ದಾರೆ, ಮಠಕ್ಕೆ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೈಗಳಿಗೂ ಜೋರು ಚಪ್ಪಾಳೆ ತಟ್ಟಿಬಿಡ್ರಿ ನೀವು. ಯಾಕಂತಂದ್ರೆ ಹೇಳ್ಬೇಕಾಗತ್ತೆ, ಇದು ನಮ್ಮ ಕರ್ತವ್ಯ. ಹೇಳಿ ನಾನು ನಡೆಯಂಗಿಲ್ಲ. ಯಾಕಂತಂದ್ರೆ ನೀವು ಮದುವೆ ಹೋಗಿರ್ತಾರಲ್ಲ, ಬರಬೇಕಾದ್ರೆ ಆಯರ್ ಮಾಡಿ ಬರ್ತೀರಿ ಅಂದ್ರೆ ಇವ್ರು ಮದುವೆ ಬಂದಾರಂತ ಗೊತ್ತಾಗಬೇಕಲ್ಲ. ಮತ್ತು ನಾವು ಹೇಳಿ ಲಗ್ನ ಪತ್ರಿಕೆ ಕೊಟ್ಟು ಬಂದೇವಿ, ಮತ್ತು ಮದುವೆ ಬಂದಾರಂತ ತಿಳ್ಕೊಂಡು ಗೊತ್ತಾಗಬೇಕಲ್ರಿ. ಅದಕ್ಕೆ ಆಯರ್ ಕೊಟ್ಟು ಬರ್ತೀರಿ. 100 ರೂಪಾಯೋ 10 ರೂಪಾಯಿ 50 ರೂಪಾಯಿ ಕೊಟ್ಟು ಬರ್ತೀವಿ. ಹಂಗೆ ಮತ್ತು ನಾವು ಜಾತ್ರೆಗೆ ಏನೇನು ಕೊಟ್ಟ ಅವ್ರ ಬಗ್ಗೆ ಹೇಳ ಅಂತಂದ್ರೆ ಮತ್ತೆ ನಾವು ಹೇಳಿದ್ವಿ ಸ್ವಾಮಿ ಏನು ಹೇಳಿಲ್ಲ ಅಂತ ತಿಳ್ಕೊಂಡು ನೀವು ಅನ್ಬಾರ್ದಲ್ಲ. ಅದಕ್ಕೆ ಆಯರ್ ಹೆಂಗೆ ಕೊಟ್ಟು ಹೆಂಗೆ ಬರೆಸಿ ಬರ್ತಿಲ್ಲ, ಹಂಗೆ ನಿಮಗೆ ನಾವೆಲ್ಲ ಧನ್ಯವಾದ ಹೇಳಬೇಕು. ಕೊಟ್ಟ ಕೈಗಳಿಗೆ, ಸೇವೆ ಮಾಡಿದ ಕೈಗಳಿಗೆ, ಎಲ್ಲ ಕೈಗಳಿಗೂ ಒಮ್ಮೆ ಜೋರು ಚಪ್ಪಾಳೆ ತಟ್ಟೋ ಮುಖಾಂತರವಾಗಿ ಭಜನೆ ಸಲ್ಲಿಸೋಣ ಅಂತ ತಿಳ್ಕೊಂಡು ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೇ ಮಾತು ಹೇಳಿ ಮುಗಿಸ್ತೀನಿ. ನಮ್ಮ ದೇಶದ ಗಡಿಕ ಯೋಧ, ಅನ್ನ ಕೊಡುವ ರೈತ ಮತ್ತು ಈ ನಾಡಿನ ಯುವಕರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕೀಯನ ಬೆನ್ನತ್ತಿ ಹೋಗಬೇಡ್ರಿ. ಯಾಕಂತಂದರೆ ರಾಜಕೀಯನ ಬೆನ್ನತ್ತಿ ಹೋದರೆ ಏನೂ ಸಿಗಂಗಿಲ್ಲ. ರಾಜಕೀಯ ಬೆನ್ನತ್ತಿ ಹೋಗ್ತೀರಿ, ಅವರು ಒಳ ಕೂತ್ಕೊಂಡು ಬಿಸ್ಲೇರಿ ನೀರು ಕುಡಿತಾರೆ, ನೀವು ಹೊರಗೆ ಕೂತ್ಕೊಂಡು ಗಟಾರ ನೀರು ಕುಡಿತೀರಿ. ಅಷ್ಟೇ ವ್ಯತ್ಯಾಸ.
ಹೊರ ಕುತ್ಕೊಂಡು ಗಟಾರ ನೀರು ಕೊಡೋದಕ್ಕಿಂತ ಕಾಯಕ ಮಾಡ್ರಿ, ದಾಸೋಹ ಮಾಡ್ರಿ, ದುಡಿರಿ. ಓ ಯುವಕ, ಯಾರು ನಿನ್ನ ನಾಯಕ ಅಂತ ಹೇಳಿದಾಗ ನಾವು ಹೇಳ್ತೇವೆ, ಅಜ್ಜವ್ರೆ JDSನವ್ರಿ, ಅಜ್ಜವ್ರೆ ಕಾಂಗ್ರೆಸ್ನವ್ರಿ, ಮುತ್ತವ್ರೆ BJPಯವ್ರಿ. ಅಲ್ರಿ ಅಜ್ಜವ್ರ ಮುಂದೋದ್ ಹೇಳ್ತೇವೆ JDSನವ್ರು ಹಿಂಗೆ ಪಕ್ಷೇತರ ಅಂತ ಹೇಳ್ತೇವೆ. ಯಾರು ನಮ್ಮ ನಾಯಕರಲ್ಲ. ಲಂಚ ಕೊಟ್ಟು ಮಂಚ ಏರುವನ ನಮ್ಮ ನಾಯಕರಲ್ಲ. ನಮ್ಮ ನಾಯಕರು ಯಾರು ಅಂತಂದ್ರೆ ಹಗಲು ರಾತ್ರಿ ನಮಗೆ ಹಿಂದೆ ಬೆನ್ನಾಗಿ ಇಟ್ಟುಕೊಂಡು ದಾಸೋಹ ಬೆನ್ನಾಗಿ ನಿಂತುಕೊಂಡು ನಮಗೆ ಆಶೀರ್ವಾದ ಮಾಡುವಂತ ಮಹಾಶಿವ ಯೋಗಿ ಅದು ಶಿವಲಿಂಗೇಶ್ವರ ನಾಯಕ. ಹಗಲು ರಾತ್ರಿ ನಮಗೆ 9 ತಿಂಗಳು ಹೆತ್ತು ಮುಂದೆ ತಂದಿರ್ತಕ್ಕಂಥ ತಂದೆ ತಾಯಿ ನಮ್ಮ ನಾಯಕ ಅಂತ ಹೋದಾಗ ಮಾತ್ರ ಇದು ಸಾರ್ಥಕತೆ ಆಗುತ್ತೆ. ಅದಕ್ಕಾಗಿ ಮಠಮಾನಿಗಳು ಏನು ಹೇಳ್ತಾವಂತಂದ್ರೆ, ಒಂದು ರಾಜಕೀಯನ ಮಠದೊಳಗೆ ತರಬೇಡ್ರಿ, ಒಂದು ಜಾತಿಯನ್ನ ಮಠದೊಳಗೆ ತರಬೇಡ್ರಿ ಅಂತ ಹೇಳ್ತಾವ. ಮಠದೊಳಗೆ ಜಾತಿ ಬಂತಂದ್ರೆ ಸ್ವಾಮಿ ಕೆಡ್ತಾನೆ, ಮಠದೊಳಗೆ ರಾಜಕೀಯ ಬಂತಂದ್ರೆ ಮಠ ಕೆಡ್ತದೆ. ರಾಜಕೀಯ ಮತ್ತು ಜಾತಿ ಯಾವಾಗ ಹೊಟ್ಟು ದೂರ ಆಗುತ್ತೆ ಅವಾಗ ಮಠ ಬೆಳೀತೈತೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ, ಒಟ್ಟಾರೆ ಪುಣ್ಯಾತ್ಮರೇ ಅದ್ಭುತವಾಗಿ ಕಾರ್ಯಕ್ರಮ ನಡೀಲಿ. ನಾಳೆ ನಡೆಯುವಂಥ ಜಾತ್ರೆ ಅದ್ಭುತವಾಗಲಿ, ಅಜ್ಜನ ಆಶೀರ್ವಾದ ಚಲೋ ಆಗಲಿ ಅಂತ ಹರೇಶಿ, ಒಳ್ಳೇದಾಗಲಿ ಅಂತ ಹರೇಶಿ, ಇನ್ನು ಮುಂದೆ ಎಲ್ಲರಿಗೂ ಒಳ್ಳೇದಾಗಲಿ. ಲೀಲಾವ್ ಇರ್ತಾವ, ತೊಟ್ಟಿ ಲೀಲಾವ್ ಇರ್ತದೆ ನೋಡ್ರಿ. ವರ್ಷದಾಗ 11 ದಿನ ನಾವೇನು ದಿನ ಪ್ರವಚನ ಹಚ್ಚಂಗಿಲ್ಲ, ಹಚ್ತೇವೇನು? ವರ್ಷದಾಗ 11 ದಿನ ಇರ್ತದೆ. ತ್ರಾಸಾದ್ರೂ ಕೂತ್ಕೋರಿ. ಕಾಲು ನೋವಕ್ಕಂತ ತಿಳ್ಕೊಂಡು ಎದ್ದಿದ್ದು ಹೋಗೋದು ಹೋಗ್ಬೇಡ್ರಿ, ಕಾಲು ನೋವಕ್ಕಂತ ತಿಳ್ಕೊಂಡು ಆ ಕಡೆಗೆ ಹೋಗೋದು ಹೋಗ್ಬೇಡ್ರಿ. ಪ್ರವಚನ ಕೇಳ್ರಿ, ಮನಸ್ಸಿನಾಗ ಏನೇ ಪಾಪ ಇದ್ರು ದೂರ ಆಗ್ತಾವ. ಪ್ರವಚನ ಎದಕ್ಕೆ ಹಚ್ಚೋದು ಅಂತಂದ್ರೆ ನಮ್ಮ ಮನಸ್ಸಿನಾಗ ಏನೇ ದುಗುಡಿದ್ರು ದೂರ ಆಗಲಿ ಅಂತ ತಿಳ್ಕೊಂಡೇಳಿ ಪುರಾಣ ಪ್ರವಚನ ಹಚ್ಚೋದು. ಅದಕ್ಕೆ ನಿಮಗೊಂದು ಕತೆ ಹೇಳ್ತೀನಿ, ನೆನಪಕ್ಕತ್ತು ಲಘು ಅಂದ್ರೆ. ಈ ನಿಮ್ಮ ಮನೆಗೆ ಬೀಗರು ಬಂದಿರ್ತಾರ ಗೊತ್ತಲ್ಲ. ಬೀಗರು ಬಂದಾಗ ನೀವು ಯಾರಾದ್ರೂ ಮನೆಗೆ ಬಂದ್ರೆ ಏನು ಮಾಡ್ತೀರಿ? ಫಸ್ಟಿಗೆ ನೀರು ಕೊಡ್ತೀರಿ. ನೀರು ಕೊಟ್ಟ ಮೇಲೆ ಏನು ಕೊಡ್ತೀರಿ? ಚಹಾ ಕೊಡ್ತೀರಿ. ಚಂದ ಕಿಮ್ಮತ್ತಿನ ಹಾಲು ಹಾಕಿ, ಸಕ್ಕರೆ ಹಾಕಿ, ಹೌದಲ್ರಿ? ಒಂದಿಷ್ಟು ಚಾಪುಡಿ ಚಲೋ ಚೊತ್ತ ಹಾಕಿ ಮಾಡಿ ಕೊಡ್ತೀರಿ. ನೀವು ಒಳಗಡೆ ಬೀಜಿ ಇರ್ತೀರಿ. ಮನ್ಯಾಗ ಒಂದು ಮಗ ಸಣ್ಣದು ಇರ್ತತಿ. ಅಲ್ಲಿ ನಿಮ್ಮ ಅತ್ತೆ ಬಂದಾಳ, ನಿಮ್ಮ ಅಕ್ಕ ಬಂದಾಳ, ನಿಮ್ಮ ಕಾಕ ಬಂದಾಳ, ಚಿಗೋ ಬಂದಾಳ, ಚಹಾ ಕೊಡು ಅಂತ ಆ ಲೋಟ ಕೊಟ್ಟು ಕಳಿಸ್ತೀರಿ. ಅದು ಕೊಟ್ಟು ಕಳಿಸಿದಾಗ ಏನಾಗ್ತೈತಿ? ಸಣ್ಣದಿರ್ದು ಪಾಪ, ಅದಕ್ಕೇನು ಗೊತ್ತು ನೋಡ್ರಿ. ಕಿಮ್ಮತ್ತಿನ ಚಾನ ಮಾಡ್ರಿ, ಹಾಲ ಹಾಕಿರಿ, ಸಕ್ಕರೆನ ಹಾಕಿರಿ, ಚಾಪಡಿನ ಹಾಕಿರಿ. ಕರೆ ಅದು ಹೋಗ್ಬೇಕಾದ್ರೆ ಏನು ಮಾಡ್ತದೆ ಅಂತಂದ್ರೆ ಮೂಗಿನಾಗ ಸುಂಬಳು ಬಂತು. ಯಾರಿಗೆ? ಆ ಹುಡುಗ ಪಾರಿಗೆ. ಅದು ಏನು ಮಾಡುತ್ತೆ? ಹಿಂಗೆ ಒರೆಸ್ಕೊಂಡು ಅದಕ್ಕೆ ಗ್ಲಾಸ್ ಹಿಡಿತ್ರಿ. ಎದನ್ರಿ? ವಾಟೆ, ಚಹಾ ವಾಟೆ. ಚಹಾ ವಾಟೆ ಹಿಂಗೆ ಹಿಡಿತಲ್ಲ. ಆ ಹುಡುಗ ಹೋಗಿ ಆ ಬೀಗರಿಗೆ ಕೊಡ್ತು. ಬೀಗರಿಗೆ ಕೊಟ್ಟಾಗ ಆಕಿ ಚಹಾ ಕುಡಿತಾಳೋ ಏನೋ ವಾಟೆ ನೋಡ್ತಾಳ್ರಿ? ಮಾತಾಡ ಸ್ವಲ್ಪ. ವಾಟೆ ನೋಡ್ತಾಳೆ. ಯಾಕ? ಒಳಗಡೆ ಕಿಮ್ಮತ್ತಿನ ಹಾಲು ಐತ್ರಿ, ಒಳಗಡೆ ಕಿಮ್ಮತ್ತಿನ ಸಕ್ಕರೆ ಐತ್ರಿ. ಆದ್ರೆ ಯಾಕೆ ವಾಟೆ ನೋಡ್ತಾಳಂದ್ರೆ ಆ ವಾಟೆ ಚಂದ ಇದ್ರೆ ಚಹಾ ಕುಡಿತಾಳಕ್ಕಿ. ಯಾಕೆ? ವಾಟೆ ಚಲೋ ಇಲ್ಲ. ಯಾಕ? ಮೂಗಿನ ಸುಮ್ಮನೆ ಅದಕ್ಕೆ ಹತ್ತೈತಿ. ಎದಕ್ಕೆ? ವಾಟೆ. ಹಂಗ ಭಗವಂತ ಸುಂದರವಾದ ದೇಹ ಅನ್ನುವಂಥ ವಾಟೆ ಕಟ್ ಕಳಿಸ್ಯಾನ. ಈ ಸುಂದರವಾದ ದೇಹ ಅನ್ನುವಂಥ ವಾಟೆ ಕಳಿಸ್ಯಾನ. ಈ ವಾಟೆಯನ್ನು ಹಾಳು ಮಾಡ್ಕೋಬೇಡ್ರಿ. ಎದಕ್ಕರ ಬಳಸ್ಕೊಂಡು ಎದಕ್ಕೆ ಮಾಡಿಕೊಂಡು ಹಾಳು ಮಾಡ್ಕೋಬೇಡ್ರಿ. ಸುಂದರವಾದ ಮಹತ್ವದ ವಿಚಾರವನ್ನು ಹಾಕಿ ಜೀವನ ಸಾರ್ಥಕ ಮಾಡ್ಕೋರಿ, ಜೀವನ ಬಂಗಾರ ಮಾಡ್ಕೋರಿ. ಲೇಸನಿಸಿಕೊಂಡು 4 ದಿನ ಬದುಕಿದರೇನು, ಲೇಸಿಕೊಂಡು 2 ದಿನ ಬದುಕಿದರೇನು, ಲೇಸನಿಸಿಕೊಂಡು 3 ದಿನ ಬದುಕಿದರೇನು, ಕೂಡಲ ಸಂಗನ ಸಾಕ್ಷಿಯಾಗಿ ಲೇಸನಿಸಿಕೊಂಡು 1 ದಿನ ಬದುಕಿದ್ರೆ ಸಾಕಯ್ಯ, ಜೀವನ ಸಾರ್ಥಕತೆ ಆಗತ್ತಂತ ಅಲ್ಲಮ್ಮ ಬಸವಣ್ಣ ಬರೀತಾರಲ್ಲ. ಇದಕ್ಕಿಂತ ಮತ್ತೊಂದೇನೈತಿ? ಮಂದಿ ಒಳಗೆ ಚೆಂದಾಗಿರಬೇಕು. ನಂದಿಯ ಶಿವನ ದಯದಿಂದ ಹೋಗುವಾಗ 4 ಮಂದಿ ಬೇಡ್ರಿ. ಕೆಟ್ಟ ಮಾಡಬೇಡ್ರಿ, ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ಮೋಸದಿಂದ ಹಣ ಗಳಿಸಬೇಡ್ರಿ, ಮತ್ತೊಬ್ಬರಿಗೆ ಕೆಟ್ಟದ್ದು ಮಾತಾಡಬೇಡ್ರಿ, ನಿಂದನೆ ಮಾಡಬೇಡ್ರಿ. ಅಲ್ಲಿ ಅಂಗಡಿ ಮುಂದೆ ಕುತ್ಕೊಂಡು ಇಲ್ಲಿ ಅಂಗಡಿ ಮುಂದೆ ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡೋಕ್ಕಿಂತ ನಿಮ್ಮ ಮನೆದುಂಡು ಮತ್ತೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ನಿಮ್ಮ ಮನೆದುಂಡು ನಿಮ್ದ ಮಾತಾಡ್ರಿ. ನಿಮ್ಮ ಜೀವನ ಸಾರ್ಥಕ ಮಾಡ್ಕೋರಿ ಅಂತ ತಿಳ್ಕೊಂಡು ಹೇಳೋದು ನಮ್ಮ ಅರ್ಜಿ, ಹೇಳೋದು ನನ್ನ ಅರ್ಜಿ, ಕೇಳೋದು ನಿಮ್ಮ ಅರ್ಜಿ. ಕೇಳಿದ್ರೆ ಆಗುತ್ತಾ ಎನರ್ಜಿ, ಇಲ್ಲಾಂದ್ರೆ ಆಗುತ್ತಾ ಅಲರ್ಜಿ. ಅರ್ಥ ಆಯ್ತಲ್ಲ? ಹೇಳೋದು ನಮ್ಮ ಅರ್ಜಿ, ಕೇಳೋದು ನಿಮ್ಮ ಅರ್ಜಿ. ಕೇಳಿದ್ರೆ ಆಗುತ್ತೆ ಎನರ್ಜಿ, ಇಲ್ಲಾಂದ್ರೆ ಆಗುತ್ತೆ ಅಲರ್ಜಿ. ಯಾರು ಅಲರ್ಜಿ ಆಗಬೇಡ್ರಿ, ಎಲ್ಲರೂ ಎನರ್ಜಿ ಆಗ್ರಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಶುಭ ಹಾರೈಸಿ ನಾಳೆ ಅಜ್ಜನ ಜಾತ್ರೆ ಅದ್ಭುತ ಮಾಡೋಣ, ಖುಷಿಯಾಗಿ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾನಗಲ್ ಕುಮಾರೇಶ.
ಓ ಈ ಕಡೆ ಸರಿ ಸ್ವಲ್ಪ. ಓ ಬಂತು ಪಾರ್ ಬಂತು. ಸರ್ ಸರ್
ಶಿವಾಯ ನಮೋ ಹಾಂ ಏನು ಈಗ ಮಾತಾಡೋದು ಅಲ್ಲ ಸರಿ ಅಲ್ರಿ ಹಾಂ ಹಾಂ ಅದ ಸರಿ ಐತ್ರಿ ಒಳಗೆ ಕಡೆ ಕೊಂಡ್ರು ಹೋಗತ್ತೀರಿ ಶಿವಾಯ ನಮೋ ಶಿವಾಯ ನಮೋ
ಬೇರೆ ಮಾಡಿದವರು ಇಡೀ ನಮ್ಮ ಕರ್ನಾಟಕ ಪೂರಾನೇ ಹೋಗ್ತಾರೆ. ಅವರು ಕಲ್ಚರ್ ಕೊಟ್ಟರೆ ಅವರು ಕಲ್ಚರ್ ದಮ್ರಿ ಅಣ್ಣ ಸ್ವಲ್ಪ ಮುಂದೆ ಸ್ವಲ್ಪ ಬರೆಸ್ಕೊಡ್ಬೇಡ್ರಿ ಕಡೆ ಕ್ಯಾಮ್ರಾ ನೀವು ಸ್ವಲ್ಪ ಅಣ್ಣ ಕೈ ಹಾಕಿಸ್ಕೊಡ್ಬೇಡ್ರಿ ಕೈ ಹಾಕಿಸ್ಕೊಡ್ಬೇಡ್ರಿ ಹಾಗೆ ತಗೊಂಡು ಮುಂದೆ ಸೈಡ್ ಕುಂದಿರಲ್ಲ ಸ್ವಲ್ಪ ದೂರ ಸರಿ
ಶಿವಾಯ